ಅಂಬೇಡ್ಕರ್ ಪುತ್ಥಳಿಗೆ ಇರುವ ಕೊಳಕು ಬಟ್ಟೆ ತೆರವುಗೊಳಿಸುವಂತೆ 3ನೇ ದಿನವೂ ಮುಂದುವರೆದ ಪ್ರತಿಭಟನೆ. ಅಂಬೇಡ್ಕರ್ ಪುತ್ಥಳಿ ವಿಚಾರದಲ್ಲಿ ಉನ್ನತ ಶಿಕ್ಷಣ ಸಚಿವರು ಮೀನಾಮೇಷ ಮಾಡುತ್ತಿರುವುದಕ್ಕೆ ದಲಿತ ಮುಖಂಡರು ಆಕ್ರೋಶ. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇದ್ದು ಅದಕ್ಕೆ ಅಧಿಕಾರಿಗಳು ಕೊಳಕು ಟಾರ್ಪಲ್ ಬಟ್ಟೆಯಿಂದ ಮುಚ್ಚಿರುವುದಕ್ಕೆ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ದಲಿತ ಪರ ಸಂಘಟನೆಗಳು 3 ದಿನಗಳಿಂದ ಅಹೋರಾತ್ರಿ ಉಗ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಅಲ್ಪಸಂಖ್ಯಾತ ದಲಿತ ಪರ ಹಿಂದುಳಿದ ಸಂಘಟನೆಗಳ ಮುಖಂಡರು 3 ದಿನಗಳಿಂದ ಸತತವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಇರತಕ್ಕಂಥ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡುವಂತೆ ಸುಮಾರು 4 ತಿಂಗಳಿಂದ ಉಗ್ರ ಹೋರಾಟಗಳನ್ನು ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಮೇಲಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಸಲ್ಲಿಸುವುದರೂ ಸಹ ಇದುವರೆಗೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ರಾಜಕೀಯ ಪ್ರಾಬಲ್ಯ ಪಡೆದು ಅವರಿಗೆ ಮಣಿದಿರತಕ್ಕಂತಹ ಅಧಿಕಾರಿಗಳು ಇದುವರೆಗೂ ನಮಗೆ ಯಾವುದೇ ರೀತಿಯಾದಂತಹ ನ್ಯಾಯವನ್ನು ದೊರಕಿಸಿಕೊಟ್ಟಿಲ್ಲ. ಜೊತೆಗೆ ಅಂಬೇಡ್ಕರ್ಗೆ ಅಪಮಾನ ಮಾಡುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿ ಅವರು ಸತತವಾಗಿ 3ನೇ ದಿನವೂ ಸಹ ಅಹೋರಾತ್ರಿ ಧರಣಿಯನ್ನು ಸಹ ಹಮ್ಮಿಕೊಂಡಿದ್ದಾರೆ. ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳಂತೆ ವೇದಿಕೆಯಲ್ಲಿ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅದೇ ರೀತಿಯಾಗಿ ಅನೌಪಚಾರಿಕವಾಗಿಯೂ ಸಹ ಅಂಬೇಡ್ಕರ್ಗೆ ಅಪಮಾನ ಮಾಡುತ್ತಾ ದಲಿತರನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಸಹ ಈ ಒಂದು 2 ಪಕ್ಷದವರು ಮಾಡುತ್ತಿದ್ದಾರೆ ಎಂದು ಅವರು ಗಂಭೀರವಾಗಿ ಆರೋಪಣೆ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಕಡೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಸಹ ಗೆದ್ದಿರ್ತಕ್ಕಂಥದ್ದು ದಲಿತರ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳಿಂದ. ಹಾಗಾಗಿ ಸಹ ಡಾಕ್ಟರ್ MC ಸುಧಾಕರ್ ಅವರು ಸಹ ಇದುವರೆಗೂ ಸಹ ಅಂಬೇಡ್ಕರ್ ಪುತ್ಥಳಿ ವಿಚಾರದಲ್ಲಿ ಸಹ ಇದನ್ನು ವಿವಾದವನ್ನು ಸಹ ಬಗೆಹರಿಸಲು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಸಹ ಮುಂದಾಗಿರತಕ್ಕಂಥದ್ದು ಒಂದು ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ ಎಂದು ಸಹ ಅವರು ಒಂದು ವಾದನೆಯನ್ನು ಸಹ ಮನ್ನಣೆ ಮಾಡಿದ್ದಾರೆ. ಹಾಗಾಗಿ ಇನ್ನಾದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಒಂದು ವಿವಾದದಲ್ಲಿ ಸಹ ಅವರು ಭಾಗಿಯಾಗಿ ಇಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಪುತ್ಥಳಿಗೆ ಅವರೇ ಬಂದು ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ವೇದಿಕೆಯಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ದಲಿತ ಮುಖಂಡರು ಸಹ ತಮ್ಮ ಆಕ್ರೋಶವನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದೆಡೆ ಹಳಗವಾರ ಮತ್ತು ಏನು ಈ ಕೋಲಾರ ಕ್ರಾಸಲ್ಲಿ ಸಹ ದಲಿತ ಮುಖಂಡರು ಇಲ್ಲೂ ಸಹ ಅವರು ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಈಗ ಕಾಣಬಹುದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಈ ಒಂದು ಹೋರಾಟ ವ್ಯಕ್ತಪಡಿಸ್ತಾರೆ ಅಥವಾ ಇನ್ನೊಂದು ರೂಪಕ್ಕೆ ತಾಳುತ್ತೆ ಎಂಬುದನ್ನು ಸಹ ನಾವು ಕಾಣಬಹುದಾಗಿದೆ. ಸಂಪುಟ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ಅವ್ರ ಮೇಲೆ ಗಡಿಪಾರು ಕಾಯ್ದೆ ಅಡಿ ಅವ್ರನ್ನ ಗಡಿಪಾರು ಮಾಡಬೇಕು. ಹಾಗೆಯೇ ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡ್ತಾ ಇರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅಲ್ಲಿ ಮುಚ್ಚಿರುವಂಥ ಕೊಳಕು ಬಟ್ಟೆಯಿಂದ ಮುಚ್ಚಿರುವಂಥ ಬಟ್ಟೆಯನ್ನು ತೆರವುಗೊಳಿಸಿ ಕೂಡಲೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕಂತ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಬಂದ್ ಮಾಡ್ತೀವಿ, ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿ ಬಂದನ್ನು ಮಾಡ್ತೀವಿ. ಹಾಗೆ ಮುಂದುವರೆದು ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪಿಸ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ನಿಮ್ಮ ಒಂದು ಈ ಬೇಡಿಕೆಗಳಿಗೆ ಯಾರಾದರೂ ಅಧಿಕಾರಿಗಳು ಬಂದು ತಮ್ಮ ಹತ್ರ ಏನಾದರೂ ಸ್ಪಂದಿಸಿದ್ದಾರಾ ಸರ್? ಈ ತನಕನೂ ಯಾವ ಅಧಿಕಾರಿಗಳು ಬಂದು ನಮ್ಮನ್ನು ಸ್ಪಂದಿಸಿ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡ್ರಂತೆ ಅವರಿಗೆ ಅಂಬೇಡ್ಕರ್ ವಿರೋಧಿ ಧೋರಣೆ ತಾಳ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿರುವಂಥವರು, ಈ ಕ್ಷೇತ್ರದ ಶಾಸಕರು, ಉನ್ನತ ಸಚಿವರಾಗಿರುವಂಥ MC ಸುಧಾಕರ್ ಅವರು ಅವ್ರ ಕ್ಷೇತ್ರದಲ್ಲಿ ಸುಮಾರು 4 ತಿಂಗಳಿಂದ ಈ ಸಂಸ್ಥೆ ನಡೀತಾ ಇದೆ. ಇಲ್ಲಿ ತನಕನೂ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮುಖ್ಯವಾಗಿ ಸಂವಿಧಾನದ ಅಡಿಯಲ್ಲಿ ಆರಿಸಿ ಬಂದಿರೋ ಅವ್ರಿಗೆ ಅಂಬೇಡ್ಕರ್ ಅವರು ವಿರೋಧ ಧೋರಣೆಯನ್ನು ನೋಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ಪುತ್ಥಳಿ ಇಡೋದಕ್ಕೆ ಅವ್ರಿಗೆ ಸಂಪೂರ್ಣ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಹಂಗಾಗಿ ಅವರು ಇಲ್ಲಿ ತನಕ ನಮಗೆ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಅವ್ರಿಗೂ ನಾವು ಈ ನಿಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಹೇಳ್ತೀವಿ, ತಕ್ಷಣ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಹೇಳ್ತೀವಿ. ಇದು ಕಣ್ಣಿದ್ದು ಕುಡುದಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ವಿಚಾರ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿದೆ.
ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಹದೇವಪ್ಪ ಅವ್ರ ಗಮನಕ್ಕೆ ಹೋಗಿದೆ. ಇಲ್ಲಿ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವ್ರ ಗಮನಕ್ಕೆ ಹೋಗಿದೆ. ಹಾಗೆ ಏನು ದಲಿತ ಸಮುದಾಯದ ಶಾಸಕರುಗಳು ಮಂತ್ರಿಗಳೇನಿದ್ದಾರೆ ಎಲ್ಲರ ಗಮನಕ್ಕೂ ಹೇಳಿದ್ದೀವಿ. ಆದರೆ ಅವರೂ ಸಹ ಇವತ್ತು ಆ ವಿಚಾರದ ಬಗ್ಗೆ ಏನು ಚಿಂತಾಮಣಿ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅವರು ನಾಲಾಯಕ್ಕಾಗಿರೋದ್ರಿಂದ ಇವತ್ತು ಅಧಿಕಾರಿಗಳು ಆ ದುರಾಡಳಿತ ನಡೆಸೋದಕ್ಕೆ ಇವರೇ ಪ್ರೇರಣೆ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ನಮ್ಮ ಒಂದು ಪ್ರತಿಭಟನೆಗೆ ಸ್ಪಂದಿಸ್ದಿರ ಇವತ್ತು ನಮ್ಮನ್ನು ಇವರು ಅವಮಾನ ಮಾಡೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ರಸ್ತಾರೋಕ ಮಾಡಿದ್ದೀವಿ. ನಾಳೆ ಏನು ಹಂತವಾಗಿ ಯಾವ ಥರ ನಾವು ಹೋರಾಟಗಳು ನಡೆಸಬೇಕು, ಇವ್ರಿಗೆ ಬಿಸಿ ಯಾವ ಥರ ಮುಡಿಸ್ಬೇಕಂತ ನಾವು ತೀರ್ಮಾನ ತಗೊಳ್ತೀವಿ. ಯಾಕಂದರೆ ನಾವಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಹಿಟ್ಲರ್ ಇದರಲ್ಲ. ಆದರೆ ದೇಶಕ್ಕೆ ಒಂದು ಕಾನೂನು, ಚಿಂತಾಮಣಿಗೆ ಒಂದು ಕಾನೂನು, ಈ ಥರ ಮಾಡ್ತಾ ಇದ್ದಾರೆ. ಆದರೆ ಇದು ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಸಂವಿಧಾನಬದ್ಧವಾಗಿ ಪ್ರಶ್ನೆ ಮಾಡ್ತೀವಿ. ಯಾಕೆಂದರೆ ಪ್ರಜೆಗಳಿಂದ ಮಾಡಲ್ಪಟ್ಟಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿರೋದು. ಯಾಕೆಂದರೆ ಇಲ್ಲಿ ಎಲ್ಲ ಮಾಡೋದು ಪ್ರಜೆಗಳಿಗೆ ಮೊದಲನೆಯದಾಗಿ ಪ್ರಿಯಾರಿಟಿ ಕೊಡಬೇಕು. ಆ ಪ್ರಜೆಗಳನ್ನು ತುಳಿತಕ್ಕಂಥ ಕೆಲಸ ಮಾಡಿದ್ರೆ, ಪ್ರಜೆಗಳೇನಾದರೂ ಎಚ್ಚೆತ್ತುಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ತೀರ್ಮಾನ ಮಾಡಿದ್ರೆ ಈ ಅಧಿಕಾರಿಗಳು ಇರಲ್ಲ ಮತ್ತು ಜನಪ್ರತಿನಿಧಿಗಳು ಆಯ್ಕೆ ಅದಕ್ಕೆ ಕಷ್ಟ ಆಗುತ್ತೆ. ಇದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಅರ್ಥಕೊಂಡು ಕೂಡಲೇ ಬಂದು ಇಲ್ಲಿರ್ತಕ್ಕಂಥ ವಸ್ತುಸ್ಥಿತಿನ ಪರಿಶೀಲನೆ ಮಾಡಿ ಅಂಬೇಡ್ಕರ್ ಅವರ ಪುತ್ಥಳಿನ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತಪ್ಪಿದಲ್ಲಿ ಇದು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ರಾಜ್ಯ ಮಟ್ಟದ ಹೋರಾಟ ರೂಪಿಸೋದಕ್ಕೂ ನಾವು ತಯಾರಿದ್ದೀವಿ. ಭಾರತ ದೇಶದ ಕೇಂದ್ರ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥ ತಪ್ಪನ್ನು ಇವತ್ತು ಇಲ್ಲಿ ರಾಜ್ಯ ಸರ್ಕಾರ ಸುವರ್ಣಸೌಧದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಸೆಷನಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳು ಎಲ್ಲ ಸಚಿವರು, ಶಾಸಕರು, MLCಗಳು ಎಲ್ಲರೂ ಸಹ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಿಮ್ಮದೇ ಸಚಿವರಾದಂಥ ಉನ್ನತ ಶಿಕ್ಷಣ ಸಚಿವರು ಇವತ್ತು ಇರ್ತಕ್ಕಂಥ ಕ್ಷೇತ್ರದಲ್ಲಿ, ಅದೇ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡೋದಕ್ಕೆ ನಿಮ್ಗೇನು ಕಷ್ಟ? ಅಲ್ಲಿ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು ಅಂತೇಳಿ ನೀವು ಫೋಟೋಗಳು ಇಟ್ಕೊತೀರಾ. ಇಲ್ಲಿ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಟ್ಟೆ ಹಾಕಿ ಮುಚ್ಚಿ ಧೂಳು ಬೀಳೋ ಹಂಗೆ ನೀವು ಆಡ್ತಾಯಿದ್ರೆ ಅಂತಂದರೆ ನಾಟಕಗಳು ಆಡ್ತಾಯಿದ್ದೀರಾ ಅರ್ಥನಾ? ಈ ನಾಟಕಗಳೆಲ್ಲ ಬಿಡಬೇಕು. ನೀವು ಕಾಂಗ್ರೆಸ್ ಸರ್ಕಾರದವ್ರು ನಾಟಕಗಳು ಬಿಡಬೇಕು. ಸಿದ್ದರಾಮಯ್ಯ ನಾನು ಅಂಬೇಡ್ಕರ್ ಪರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ನಾವು ಅಂಬೇಡ್ಕರ್ ಪರ, ಸಂವಿಧಾನದ ಪರ, ಸಂವಿಧಾನ ಜಾಥಾ ಅಂತ ಸಂವಿಧಾನದ ಹೆಸರಲ್ಲಿ ಕಾರ್ಯಕ್ರಮಗಳು ಮಾಡೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರುಗಳ ಕಾರ್ಯಕ್ರಮಗಳು ಮಾಡೋದು, ಈ ದಲಿತರನ್ನ ಯಾಮಾರಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಾ. ಈ ಯಾಮಾರಿಸೋದು ಬಿಡಿ. ನಿಮ್ಮ ವೋಟ್ ಬ್ಯಾಂಕಿಗಾಗಿ ದಲಿತರನ್ನ ಬಳಸ್ಕೊಂಡಿದ್ದೀರಾ. ನೀವೆಲ್ಲರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಂತಂದರೆ ಇಲ್ಲಿ ಈ ಕರ್ನಾಟಕದ ದಲಿತರಿಂದಲೇ ನೀವು ಇವತ್ತು ನಿಮ್ಮ ಸರ್ಕಾರ ಬಂದಿರೋದು. ಅಂಬೇಡ್ಕರಿಂದ ನೀವು ಇವತ್ತು ಸಚಿವರಾಗಿರೋದು, ನೀವು ಮುಖ್ಯಮಂತ್ರಿಗಳಾಗಿರೋದು, ಶಾಸಕರಾಗಿರೋದು. ಹಂಗಾಗಿ ಈ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ತಿಳ್ಕೊಂಡು ಸ್ಪಾಟ್ಗೆ ಬಂದು ಅದನ್ನು ತೆರವುಗೊಳಿಸಿ, ಆ ಪಟ್ಟೆನ ತೆರವುಗೊಳಿಸಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡ್ತಾ ಇರೋದನ್ನು ಪ್ರತಿಭಟಿಸಿ ನಾವು ಅಹೋರಾತ್ರಿ ಮತ್ತು ನಮ್ಮ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಮಾತಾಡಿದೆ. ನಮ್ಮ ಬೇಡಿಕೆಗಳೇನೆಂದರೆ, ಅಮಿತ್ ಶಾ ಅವ್ರನ್ನ ಸಂಪುಟ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಅವ್ರ ಮೇಲೆ ಗಡಿಬಾರ್ ಕಾಯ್ದೆ ಅಡಿ ಅವ್ರನ್ನ ಗಡಿಬಾರ್ ಮಾಡಬೇಕು. ಹಾಗೆಯೇ ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡ್ತಾ ಇರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅಲ್ಲಿ ಮುಚ್ಚಿರುವಂಥ ಕೊಡುಕು ಬಟ್ಟೆಯಿಂದ ಮುಚ್ಚಿರುವಂಥ ಬಟ್ಟೆಯನ್ನು ತೆರವುಗೊಳಿಸಿ ಕೂಡಲೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತ ನಮ್ಮ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಕ್ಕೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಬಂದ್ ಮಾಡ್ತೀವಿ, ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿ ಬಂದನ್ನು ಮಾಡ್ತೀವಿ. ಹಾಗೆ ಮುಂದುವರೆದು ರಾಜ್ಯ ಮಟ್ಟದಲ್ಲಿ
ನಮ್ಮ ಎಲ್ಲ ಸಂಘಟನೆಗಳ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪಿಸ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ನಿಮ್ಮ ಒಂದು ಈ ಬೇಡಿಕೆಗಳಿಗೆ ಯಾರಾದರೂ ಅಧಿಕಾರಿಗಳು ಬಂದು ತಮ್ಮ ಹತ್ರ ಏನಾದರೂ ಸ್ಪಂದಿಸಿದ್ದಾರೆ ಸರ್ ಇದುವರೆಗೂ? ಈಗ ತನಕನೂ ಯಾವ ಅಧಿಕಾರಿಗಳು ಬಂದು ನಮ್ಮನ್ನು ಸ್ಪಂದಿಸಿ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡ್ರಂತೆ ಅವರಿಗೆ ಅಂಬೇಡ್ಕರ್ ವಿರೋಧಿ ಧೋರಣೆ ತಾಳ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿರುವಂಥವರು, ಈ ಕ್ಷೇತ್ರದ ಶಾಸಕರು, ಉನ್ನತ ಸಚಿವರಾಗಿರುವಂಥ MC ಸುಧಾಕರ್ ಅವರು, ಅವ್ರ ಕ್ಷೇತ್ರದಲ್ಲಿ ಸುಮಾರು 4 ತಿಂಗಳಿಂದ ಈ ಸಂಸ್ಥೆ ನಡೀತಾ ಇದೆ. ಇಲ್ಲಿ ತನಕನೂ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮುಖ್ಯವಾಗಿ ಸಂವಿಧಾನದ ಅಡಿಯಲ್ಲಿ ಆರಿಸಿ ಬಂದಿರೋ ಅವ್ರಿಗೆ ಅಂಬೇಡ್ಕರ್ ಅವರು ವಿರೋಧ ಧೋರಣೆಯನ್ನು ನೋಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ಪುತ್ಳಿ ಇಡೋದಕ್ಕೆ ಅವ್ರಿಗೆ ಸಂಪೂರ್ಣ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಹಂಗಾಗಿ ಅವರು ಇಲ್ಲಿ ತನಕ ನಮಗೆ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಅವ್ರಿಗೂ ನಾವು ಈ ನಿಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಹೇಳ್ತೀವಿ, ತಕ್ಷಣ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಲ್ಲಿ ಅಂಬೇಡ್ಕರ್ ಪುತ್ಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಹೇಳ್ತೀವಿ. ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ತಾರತಮ್ಯದ ಬಗ್ಗೆ ಏನು ಹೇಳ್ತೀರಾ? ಜೈ ಭೀಮ್, ಎಲ್ರಿಗೂ ಜೈ ಭೀಮ್. ಆತ್ಮೀಯ ಬಂಧುಗಳೇ, ನಾನು ಇವತ್ತು ಈ ಮೀಡಿಯಾದ ಇದರಿಂದ ನಾನು ಮಾತಾಡೋದೇನೆಂದರೆ, ಚಿಂತಾಮಣಿ ತಾಲೂಕಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಯನ್ನು ಇಟ್ಟಿರುವುದನ್ನು ವಿರೋಧ ಮಾಡಿ ನಮ್ಮ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ರೆಡ್ಡಿಯವರು ಧೋರಣೆ ತೋರಿಸ್ತಾ ಇದ್ದಾರೆ, ಜಾತಿ ಫೀಲಿಂಗ್ ಮಾಡ್ತಾ ಇದ್ದಾರೆ. ಅವರು ಬೇಕಂತಲೇ ಉದ್ದೇಶಪೂರ್ವಕವಾಗಿ ಇದನ್ನು ಅಧಿಕಾರಿಗಳಿಗೆ ಕುಮ್ಮಕ್ಕು ಕೊಟ್ಟು ಅಧಿಕಾರಿಗಳಿಂದ ನಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಸಚಿವರು MLA ಆಗಬೇಕಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಅವರು ಶಾಸಕರಾಗಿದ್ದಾರೆ. ಅವರು ಮರ್ತೋಗಿದ್ದಾರೆ ಪಾಪ. ಮತ್ತೆ ನಾವು ನೆನಪು ಮಾಡ್ತಾ ಇದ್ದೀವಿ. ಸುಮಾರು 10 ವರ್ಷ ಮನೆಯಲ್ಲಿದ್ದರು. ಆದರೆ ಒಳ್ಳೆ ನಾಯಕರನ್ನು ಒಂದೇ ಒಂದು ಕಾರಣಕ್ಕೆ 35,000 ಓಟ್ ಹಾಕಿ 35,000 ಮೆಜಾರಿಟಿಯಲ್ಲಿ ಗೆಲ್ಲಿಸಿದ್ದಾರೆ. ಈಗ ಅವ್ರು ಅಂಬೇಡ್ಕರ್ ಮಾಡ್ತಾರೋ ಅವಮಾನದಿಂದ ನೆಕ್ಸ್ಟ್ ಚುನಾವಣೆ ಬಂದಿರುವ ಕೂಡ ಅವರು 35,000 ಓಟು ಏನು ಅವರು ಮೆಜಾರಿಟಿಲಿದ್ದಾರೋ 40,000 ಓಟು ಹಿಂದಕ್ಕೆ ಹೋಗ್ತಾರೆ ಅಂತ ನಾನು ಅಂಬೇಡ್ಕರ್ ವಿರುದ್ಧ ಮಾಡ್ತಾ ಇದರಲ್ಲಿ ನಾನು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇವ್ರಿಗೆ ಹೇಳ್ತಾ ಇದ್ದೀನಿ, BJP ಸರ್ಕಾರಕ್ಕೆ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಏಳನ ಮಾಡ್ತಾ ಇದ್ದೀರಲ್ಲ, ಏಳನ ಮಾಡಿ ಶ್ರೀರಾಮನ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಾವು ಹಿಂದೂಗಳಲ್ಲ ಅಂತಿಲ್ಲ. ನೀವು ಅಂಬೇಡ್ಕರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ಬಂದಂಥ ನೀವು ಸಚಿವರಾಗಿರುವುದು ಸಂವಿಧಾನಬದ್ಧವಾಗಿ. ಆದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನವಾಗಿ ಮಾತಾಡ್ತಾ ಇದ್ರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನೀವು ಮನುಷ್ಯರ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಕೇಂದ್ರ ಸಂಪುಟದಲ್ಲಿ ಇದ್ದುಕೊಂಡು ನಮ್ಮ ರಾಷ್ಟ್ರ ನಾಯಕರಾದಂಥ ಪ್ರಖ್ಯಾತ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ವಿರೋಧ ಮಾಡೋಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ, ನಾವು ಹೇಳೋದು ಒಂದೇ ಒಂದು, ನೀವು ಹಿಂದೂಗಳು ರಾಮನು ಅಂತ ಹೇಳ್ತೀರ. ರಾಮನು ನಮಗೆ ವಿರೋಧ ಅಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಪದ್ಧತಿಯಲ್ಲಿ ದೇವತೆಗಳಿರುವುದು 3,300 ಕೋಟಿ ಜನ ಇದ್ದಾರೆ. ಯಾವ ದೇವರನ್ನ ಪೂಜಿಸಬೇಕು ನೀನೇ ಹೇಳಬೇಕು ದಯವಿಟ್ಟು. ಯಾಕಂದರೆ ನಿಮ್ಗೆ ತಲೆ ಇದ್ದರೆ ನೀವು ನನ್ನ ಹುಟ್ಟಾಕಿದ್ದಾರೋ ಬರೆದಿದ್ದಾರೋ ಆ ಕಾನೂನು ಚೌಕಟ್ಟಲ್ಲಿ ಏನಾದ್ರು ನಡೆಯುತ್ತಿದ್ರೆ ಈ ದೇಶದಲ್ಲಿ BJP ಸರ್ಕಾರ ಅನ್ನುವುದೇ ಬರುವುದಿಲ್ಲ ಅಂತ ನಾನು ಈ ಪ್ರಶ್ನೆ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಸುಮಾರು 4 ತಿಂಗಳಿಂದ ನಿರಂತರವಾಗಿ ನಾವು ಸಂಘಟನೆಗಳೆಲ್ಲ ಸೇರಿ ತುಂಬ ತಾಳ್ಮೆಯಿಂದ ನಾವು ಹೋರಾಟಗಳು ಮಾಡ್ಕೊತಾ ಇದ್ದೀವಿ, ನೋಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ನೋವು ಅಷ್ಟೇ, ಬಾಬಾ ಸಾಹೇಬರ ಮುಖಕ್ಕೆ ಏನು ನೀವು ಹಾಕಿದ್ದೀರಲ್ಲ ಕೊಳಕು ಬಟ್ಟೆ, ಅದನ್ನು ತೆಗೀರಿ ಅಂತೇಳಿ ಸುಮಾರು ಒಂದೇ ಪಾಯಿಂಟ್ ನಮ್ಮದು. ಅದು ತೆಗೆದು ಅದು ಸಾರ್ವಜನಿಕ ದರ್ಶನಕ್ಕೆ ಬಿಡಿ. ಇದು ನಮ್ಮ ಟೋಟಲ್ ಒಟ್ಟಾರೆ ನಮ್ಮ ಹೋರಾಟದ ಇದು. ಅದು ತೆಗೆದುಬಿಟ್ರೆ ನಾವು ಈಗಲೇ ಎದ್ದು ಹೋಗ್ತೀವಿ ಅಂತಕ್ಕಂಥದ್ದನ್ನ ಸುಮಾರು ತಾಲೂಕಾಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಹೇಳಿದ್ವಿ. ಆದರೆ ಕಣ್ಣಿದ್ದು ಕಿವುಡ್ರಂತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ ನಾಟಕ ಮಾಡ್ತಾ ಇದ್ದಾರೆ. ನಗರದಲ್ಲಿ ಇದುವರೆಗೂ ಅಂಬೇಡ್ಕರ್ ಪುತ್ಥಳಿ ಎಲ್ಲೂ ಇಲ್ಲ. ಆದರೆ ಯಾಕೆ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಭಾವನೆ ಸರ್? ಅದು ನಾನು ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ಗೊತ್ತಿದೆ ಏನು ಅಂತ, ಆದರೆ ಯಾರೂ ಹೇಳ್ತಾ ಇಲ್ಲ. ಅದೇನು ಅಡ್ಡಿ ಆಗಿದ್ದು ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಹೇಳ್ತಾರೆ. ಅಂಬೇಡ್ಕರ್ ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ, ಸಂವಿಧಾನದ ನಾವೆಲ್ಲ
ಇವತ್ತು ಅವ್ರ ಅಡಿಯಲ್ಲೇ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅವ್ರ ಮೀಸಲಾತಿಯನ್ನೇ ನಾವು ಅಂತಾರೆ. ಆದರೆ ಇವತ್ತು ಈ ಹೋರಾಟಕ್ಕೆ ಯಾರು ಬರಬೇಕಾಗಿತ್ತು? SC ST OBC ಎಲ್ಲ ಸಮುದಾಯಗಳು ಬರಬೇಕಾಗಿತ್ತು. ಆದರೆ ಇವತ್ತು ಯಾರು ಮಾಡ್ತಾ ಇದ್ದಾರೆ? ಬರೀ ದಲಿತರು ಮಾತ್ರ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗಿಲ್ವಾ? ಇಲ್ಲ ಮೀಸಲಾತಿ ಲಾಭವನ್ನು ಬೇರೆಯವ್ರು ಪಡೀತಾ ಇಲ್ವಾ? ಅಂದರೆ ಸಾಂದರ್ಭಿಕವಾಗಿ ಸಭೆಗಳಲ್ಲಿ ಮಾತ್ರ ಮಾತಾಡ್ತಾರೆ, ಅಷ್ಟೇ ವೇದಿಕೆಗಳಲ್ಲಿ ಮಾತಾಡ್ತಾರೆ. ಆದರೆ ನಿತ್ಯ ಜೀವನದಲ್ಲಿ ಯಾರೇ ತಾನೇ ಕಾರ್ಯರೂಪಕ್ಕೆ ಬರೋದಿಲ್ಲ, ಅವರು ನಿಂತ್ಕೊಳ್ಳಲ್ಲ ಅವರು. ಆದ್ದರಿಂದ ನಾವು ಏನು ಅಂಬೇಡ್ಕರ್ ಅನುಯಾಯಿಗಳಾಗಿದ್ವಿ, ಮೊಮ್ಮಕ್ಕಳಾಗಿದ್ವಿ, ಮಕ್ಕಳಾಗಿದ್ವಿ, ನಮ್ಮ ಜೀವ ಇರೋವರೆಗೂ ಅದು ಎಷ್ಟು ದಿನ ಆಗ್ತದೋ ಎಷ್ಟು ವರ್ಷಗಳಾಗ್ತದೋ ಗೊತ್ತಿಲ್ಲ, ವರ್ಷಗಳು ಕಳೆದು ಇಲ್ಲೇ ಇರ್ತೀವಿ. ಅದು ಎಷ್ಟೋವರೆಗೂ ನಮ್ಮ ಹೋರಾಟ ಮುಂದುವರಿಸ್ತದೆ ಅಂತಕ್ಕಂಥ ಮಾತಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಿಷಯ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಮೀನಾಮೇಷ ಮಾಡೋದಕ್ಕೆ ಬಹುಶಃ ಅಂಥ ದೊಡ್ಡ ಇಶ್ಯೂ ಆಗಿರಲಿಲ್ಲ. ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಬಟ್ಟೆ ತೆಗೆಯೋದು ದೊಡ್ಡ ಕಾರ್ಯ ಅಲ್ಲ, ತುಂಬ ಸರಳವಾದಂಥ ಕಾರ್ಯ. ಇಲ್ಲಿರುವಂಥ ಲೋಕಲ್ ಅಧಿಕಾರಿಗಳ ಇಲ್ಲೇನಿರ್ತದೆ ತಹಸೀಲ್ದಾರ್ ಆಗಲಿ ಇವರೇ ಕ್ರಮ ತಗೊಂಡು ಬಟ್ಟೆನ ತೆಗೆಸೋದು ದೊಡ್ಡ ಕೆಲಸನೇ ಅಲ್ಲ, ಅದು ತುಂಬ ಸುಲಭವಾದ ಕೆಲಸ. ಆದರೆ ಅದನ್ನು ತೆಗೆಯೋದಕ್ಕೆ ಅನಿರ್ದಿಷ್ಟಾವಧಿ ನಾವು ಧರಣಿ ಮಾಡೋಕೆ ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಏನಂದರೆ ಈ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕೈಯಿಂದನೇ ಆಗಿಲ್ಲ ಅಂದರೆ ಇದಕ್ಕಿಂತ ಮೇಲೆ ಇರೋರು ಇದರಿಂದ ಅಥವಾ ಏನಾದ್ರು ಒತ್ತಡ ಆಗ್ತಾ ಇದೆ ಅನ್ನೋದು 100% ಸ್ಪಷ್ಟವಾಗಿದೆ. ಮತ್ತು ಇಲ್ಲಿ ಇನ್ನೊಂದು ಕಾಂಗ್ರೆಸ್ ಮತ್ತು BJP ಇಬ್ಬರ ಆಟನ ಇಲ್ಲಿ ನೀಟಾಗಿ ಇಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಮೊದಲನೇದಾಗಿ BJP ಕಾಂಗ್ರೆಸ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಯಾಕೆ ಹೇಳಬೇಕು ಅಂದರೆ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಪಂಚಕ್ಷೇತ್ರಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು BJP ಹೇಳುತ್ತೆ. ಆದರೆ ಅವ್ರದೇ ಗೃಹ ಮಂತ್ರಿ ಇಲ್ಲಿ ಅವಮಾನ ಮಾಡ್ತಾರೆ, ಲೋಕಸಭೆ ಅಧಿವೇಶನದಲ್ಲಿ ಅವಮಾನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಮಿತ್ ಶಾ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಬಳಗ ಏನಿರ್ತದೆ ಇವರೆಲ್ಲ ಕೂಡ ಅವರು ಸದನದಲ್ಲಿ ಫೋಟೋ ಇಟ್ಟು ಡಿಸ್ಪ್ಲೇ ಮಾಡ್ತಾರೆ. ಆದರೆ ವಿಪರ್ಯಾಸ ಏನಂದರೆ ಚಿಂತಾಮಣಿ ವಿಷಯಕ್ಕೆ ಬಂದಾಗ ಇಲ್ಲಿ ನೀವು ಮುಖ್ಯವಾಗಿ ಅನಿಸ್ಬೇಕು, ಯಾವ ಅಮಿತ್ ಶಾನ ಇವರು ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿದ್ರು ಈ ಒಂದು ಕಾರಣಕ್ಕೆ ಅದು ಕರೆಕ್ಟ್ ಆಗಿದೆ, ಅವ್ರು ವಿರೋಧ ಮಾಡಿರೋದು ವಿಷಯ ಕರೆಕ್ಟ್ ಆಗಿದೆ. ಆದರೆ ಇವರೇ ಸರ್ಕಾರದಲ್ಲಿ ಇರಬೇಕಾದ್ರೆ ಇವರು ಯಾವ ರೀತಿ ನಡ್ಕೋತಾ ಇದ್ದಾರೆ? ಇಲ್ಲಿ ಈ ವಿಷಯಕ್ಕೆ ಏನು ಯಾರೋ ಅಧಿಕಾರಿ ಮಟ್ಟದಲ್ಲಿ ಮಾತ್ರನೇ ತಿಳ್ಕೊಂಡಿರೋದಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲ. ಇಲ್ಲಿ 3 ಸಚಿವರು ಗೊತ್ತಿದೆ. HC ಮಹದೇವಪ್ಪ ಅವ್ರಿಗೂ ಈ ವಿಷಯ ಗೊತ್ತಾಗಿದೆ, ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದಾರೆ. ಮತ್ತು ಇಲ್ಲಿನ ಸುಧಾಕರ್ ಅವರು ಕೂಡ ಗೊತ್ತಾಗಿದೆ, ಉನ್ನತ ಶಿಕ್ಷಣ ಸಚಿವರು ಕೂಡ ಗೊತ್ತಿದೆ. ಆಮೇಲೆ ನರೇಂದ್ರ ಸ್ವಾಮಿ ಏನು SC ST ಕಮಿಟಿ ಅದೇನು ಆಯೋಗದ ಅಧ್ಯಕ್ಷರಾಗಿದ್ದಾರಲ್ಲ ಅವರು ಕೂಡ ಗೊತ್ತಾಗಿದೆ, ಇವರು ಕೂಡ ಗೊತ್ತಾಗಿದೆ. ಜೊತೆಗೆ ಇದಷ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.